ತಿಳಿಯ ಹೇಳುವೆ ಕೃಷ್ಣ ಕಥೆಯನು, ಇಳೆಯ ಜಾಣರು ಮೆಚ್ಚುವಂತಿರೆ, ನೆಲೆಗೆ ಪಂಚಮ ಶ್ರುತಿಯನೊರೆವೆನು ಕೃಷ್ಣ ಮೆಚ್ಚಲಿಕೆ. ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು, ಶ್ರೀಮದಾಗಮ ಕುಲಕ್ಕೆ ನಾಯಕ ಭಾರತಾಕೃತಿ ಪಂಚಮ ಶ್ರುತಿಯ. ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳೇ, ಈ ಹಿಂದಿನ ಒಂದು ಸಂಧಿಯಲ್ಲಿ ದ್ರೋಣವಧೆಗಿ ಮಗನು ಪಾರ್ಥಗೆ ರಾಣಿ ಮಗಳೆಂದು ದೃಪದ ಕ್ಷೋಣಿಪತಿ ಸಲಹಿದನು ಸುತರನು ಸಾನುರಾಗದಲ್ಲಿ. ದ್ರೋಣನನ್ನು ವಧಿಸ್ತಕ್ಕಂಥ ಮಗ ದೃಷ್ಟದ್ಯುಮ್ನ ಹಾಗೂ ಮಹಾವೀರನಾಗಿರತಕ್ಕಂಥ ಪಾರ್ಥನಿಗೆ ಸರಿ ಸಮನಾಗಿ ದ್ರೌಪದಿ ರಾಣಿ ಆಗ್ತಾಳೆ ಅನ್ನತಕ್ಕಂಥ ಒಂದು ಸಂತೋಷದಿಂದ ಆ ದೃಪದ ಕಾಲವನ್ನು ಕಳೀತಾ ಇರತಕ್ಕಂಥ ಸಂದರ್ಭ. ಈ ಕಡೆ ಏನಾಯ್ತಪ್ಪ ಹಸ್ತಿನಾಪುರದಲ್ಲಿ ಅಂದರೆ, ಏನು ಪಾಂಡವರು ಮತ್ತು ಕೌರವರ ವೈರ ದಿನದಿನಕ್ಕೂ ಜಾಸ್ತಿ ಆಗ್ತಾ ಇದೆ. ಜನ ಬೇಸತ್ತು ಬಿಟ್ಟಿದ್ದಾರೆ. ಬೇರೆ ಪಾಂಡವರಿರಲಿ ರಾಯನ 100 ಮಕ್ಕಳು ಪುರವನಾಳಲಿ ಅಂದ್ಕಂತಾರಂತೆ. ಪಾಂಡವರೇ ಬೇರೆ ಇರಲಿ, ಎಲ್ಲಾದರೂ ಹೋಗಲಿ, ಕೌರವರೇ ಈ ಪುರವನ್ನಾಳಲಿ, ಅಥವಾ ಪಾಂಡವರೇ ಈ ಪುರವನ್ನಾಳಲಿ, ಕೌರವರೇ ಬೇರೆ ಹೋಗಲಿ, ಒಂದೇ ಕಡೆ ಇರೋದು ಮಾತ್ರ ಬೇಡ. 100ರೊಡನೈವರವನು ಧರಿಸಿರಲಾರದಿ ಪುರಿಯನುತ. ಈ 106 ಜನರನ್ನು ಸೇರಿಸಿ ಪುರ ತಾಳಕ್ಕಾಗಲ್ಲ, ಶತ್ರುತ್ವವನ್ನು ನಮಗೂ ಕೂಡ ನೋಡೋಕ್ಕಾಗಲ್ಲ ಅಂತ ದುಗುಡವ ಹೇರಿ ಹೊದಕ್ಕೆ ಉಳಿಗೊಳ್ಳುತ್ತಿರ್ದುದು ಹಸ್ತಿನಾನಗರ. ಪಾಪ ಒಳಗೊಳಗೆ ಬೇಜಾರಾಗ್ತಿದ್ದಾರಂತೆ ಆ ಜನತೆ. ಇಂಥ ಸಂದರ್ಭದಲ್ಲಿ ಏನು ಮಾಡಿದ ದುರ್ಯೋಧನ? ಒಂದು ದುಷ್ಟ ಯೋಚನೆಯನ್ನು ಮಾಡ್ತಾನವನು. ಏನಂದರೆ, ಚಿಕ್ಕ ಮೊಳಕೆ ಇದ್ದಾಗಲೇ ಪಾಂಡವರನ್ನು ಕಡಮಾಡಿಬಿಟ್ರೆ ಮುಂದೆ ನನಗೆ ಸಿಂಹಾಸನಕ್ಕೆ ಯಾವುದೇ ತೊಂದರೆ ಇರಲ್ಲ, ನಾನೇ ಮಹಾರಾಜನಾಗ್ಬೋದು ಅನ್ನತಕ್ಕಂಥ ಒಂದು ಕೆಟ್ಟ ಮನಸ್ಸಿನಿಂದ ಒಮ್ಮೆ ಶಕುನಿ, ಕರ್ಣ, ಜಯದ್ರಥಾದಿಗಳನ್ನು ಗುಪ್ತ ಸಭೆಗೆ ಕರೀತಾನೆ. ದುಷ್ಟ ಚತುಷ್ಟಯರೆಲ್ಲರೂ ಕೂಡ ಸಭೆಗೆ ಬರ್ತಾರೆ. ಅವನು ಒಂದು ಉಪಾಯವನ್ನು ಪ್ರಸ್ತಾಪ ಮಾಡಿ ಹೇಳ್ತಾನೆ. ಜೊತೆಗೆ ಶಕುನಿ ಇರ್ತಾನೆ. ಶಕುನಿಯನ್ನು ಕೇಳ್ತಾನೆ, ಮವ ಏನು ಮಾಡ್ಬೇಕು ಹೇಳು, ಪಾಂಡವರು ದೊಡ್ಡವರಾಗಿಬಿಟ್ರೆ ನನಗೆ ಸಿಂಹಾಸನ ಸಿಗಲ್ಲ ಅಂತ. ಆಗ ಶಕುನಿ ಕುತಂತ್ರವನ್ನು ಹೇಳ್ಕೊಡ್ತಾನೆ. ನೋಡಪ್ಪ, ಭಾಳ ಕಷ್ಟ ಪಾಂಡವರನ್ನು ಗೆಲ್ಲೋದು ಮುಂದೆ, ಆದರೆ ಈಗ ಚಿಕ್ಕ ವಯಸ್ಸಿನಲ್ಲೇ ಅವರನ್ನು ಏನಾದರೂ ಮಾಡಿ ಸಂಹಾರ ಮಾಡಬೇಕು, ನಾವು ಇರಿಸಬಾರ್ದು ಭೂಮಿ ಮೇಲೆ. ಅದಕ್ಕೆ ಒಂದು ಲಾಕ್ಷ್ಯಾಭವನವನ್ನು ನಿರ್ಮಾಣ ಮಾಡಬೇಕು, ಅಂದರೆ ಅರಗಿನ ಅರಮನೆಯನ್ನು ನಿರ್ಮಾಣ ಮಾಡಬೇಕು. ಜೊತೆಗೆ ಇವರಿಗೆ ವಾರಣಾವತಿಗೆ ಕಳಿಸಿ, ಇವರನ್ನು ವಾರಣಾವತಿ ಒಂದು ಪಟ್ಟಣಕ್ಕೆ ಕಳಿಸಿ ಅಲ್ಲಿ ಇವರಿಗೆ ಒಂದು ಅರಗಿನ ಅರಮನೆಯನ್ನು ನಿರ್ಮಾಣ ಮಾಡಿಕೊಟ್ಟು, ಹೀಗೆ ಆ ಮನೆಯಲ್ಲಿ ಅವರು ವಾಸ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಒಂದಿನ ಆ ಅರಗಿನ ಅರಮನೆಗೆ ಅಗ್ನಿಸ್ಪರ್ಶವನ್ನು ಮಾಡಬೇಕು. ಯಾವಾಗ ಆ ಒಂದು ಮನೆ ಹೊತ್ತಿ ಉರಿಯುತ್ತೋ ಆ ಪಾಂಡವರು ಹೊತ್ತಿ ಉರಿದು ನಿರ್ನಾಮರಾಗ್ತಾರೆ ಅನ್ನತಕ್ಕಂಥ ಒಂದು ಉಪಾಯವನ್ನು ಶಕುನಿ ದುರ್ಯೋಧನನಿಗೆ ಕೊಡ್ತಾನೆ. ಈ ವಿಚಾರವನ್ನು ದುರ್ಯೋಧನ ಭೀಷ್ಮ, ದ್ರೋಣ, ಕೃಪ ಇಂತಹ ಮಹಾತ್ಮರಿಗೆ ತಿಳಿಸೋದಿಲ್ಲ. ಇವನು ವಿದುರನಿಗೆ ಕೂಡ ತಿಳಿಸೋದಿಲ್ಲ, ಯಾಕೆಂದರೆ ಅವರು ಪಾಂಡವರ ಪಕ್ಷಪಾತಿಗಳು ಅಂತ ಅವನಿಗೆ ಗೊತ್ತು. ಆದರೆ ಈ ವಿಚಾರವನ್ನು ಧೃತರಾಷ್ಟ್ರನಿಗೆ ತಿಳಿಸ್ತಾನೆ. ಧೃತರಾಷ್ಟ್ರ ಮೊದಲು ಒಪ್ಪದೇ ಇದ್ದರೂ ಕೂಡ ನಂತರ ಮಗ ಈ ರಾಜ್ಯದ ಮಹಾರಾಜನಾಗ್ತಾನೆ ಅನ್ನತಕ್ಕಂಥ ಒಂದು ಸ್ವಾರ್ಥತೆಯಿಂದ ಅವನು ಈ ಉಪಾಯಕ್ಕೆ ಒಪ್ಪಿ ವಾರಣಾವತಿಗೆ ಅವರನ್ನು ಕರೆಸ್ತಾರೆ. ಪಾಪ ಅವರಿಗೊಂದು
ಅರಮನೆಯನ್ನು ಕಟ್ಟಿಸಿಕೊಡ್ತಾರೆ. ಅದೇ ಲಾಕ್ಷಾಭವನ, ಅದನ್ನೇ ಅರಗಿನ ಅರಮನೆ ಅಂತ ಕರಿತೀವಿ. ಈ ವಿಚಾರವನ್ನು ಹೇಗೋ ತಿಳಿದಿರತಕ್ಕಂಥ ವಿದುರ ಒಬ್ಬ ಕೆಲಸಗಾರನನ್ನು ಕರೆದು ಆ ಲಾಕ್ಷಾಭವನದ ಶಯ್ಯಾಗೃಹ ಇರುತ್ತಲ್ಲ, ಮಲಗತಕ್ಕಂಥ ಮನೆ, ಅಲ್ಲೇ ಒಳಭಾಗದಲ್ಲಿ ಒಂದು ಸುರಂಗವನ್ನು ಕೊರೆಸಿಬಿಡ್ತಾನೆ, ಒಂದು ಗುಹೆ. ಆ ಸುರಂಗವನ್ನು ಎಷ್ಟೋ ದೂರ ಕೊರೆಸಿಬಿಟ್ಟು ಆ ಒಂದು ಸುರಂಗದ ಮೂಲಕ ಪಾಂಡವರು ತಪ್ಪಿಸಿಕೊಳ್ತಕ್ಕಂಥ ಒಂದು ಏರ್ಪಾಟನ್ನು ವಿದುರ ಮಾಡ್ತಾನೆ. ಏಕೆಂದರೆ ಧರ್ಮ ಉಳಿಬೇಕಲ್ಲ ಅದಕ್ಕೆ. ಈ ಸಂದರ್ಭದಲ್ಲಿ ಇವನು ಒಂದು ಲಾಕ್ಷಾಭವನವನ್ನು ನಿರ್ಮಾಣ ಮಾಡಿ ಅವರನ್ನೆಲ್ಲ ಎಲ್ಲ ಸ್ವಾಗತ ಮಾಡಿಬಿಟ್ಟು ಪಾಂಡವರನ್ನು, ಆ ಪಾಂಡವರು ಬಂದು ಆ ಒಂದು ಲಾಕ್ಷಾಭವನದಲ್ಲಿ ಇರ್ತಾರೆ. ಎಷ್ಟೋ ದಿನ ಕಳೆದ ಮೇಲೆ ಒಂದು ದಿನ ರಾತ್ರಿ ಮಲಗಿರತಕ್ಕಂತಹ ಸಂದರ್ಭದಲ್ಲಿ ಆ ಪುರೋಚನ ಅನ್ನತಕ್ಕಂಥವನು ಮಹಾದುಷ್ಟ, ಅವನು ಲಾಕ್ಷಾಭವನವನ್ನು ಸುಡಬೇಕು ಅಂತ ಹೇಳಿಬಿಟ್ಟು ಅವತ್ತಿನ ರಾತ್ರಿ ಅಲ್ಲೇ ಇರ್ತಾನೆ. ಆದರೆ ಭಗವಂತ ದೈವ ಅಂದ್ಕೊಳ್ಳೋದೇನಾಗಬೇಕು, ಹರಿಚಿತ್ತ ಸತ್ಯ ಅಂತ, ಪರಮಾತ್ಮ ಏನು ಅಂದ್ಕೊಂಡ್ರೆ ಅದು ಮಾತ್ರನೇ ಆಗೋದು. ಆಗ ಏನಾಗ್ಬಿಡ್ತೋ, ಆ ಲಾಕ್ಷಾಭವನಕ್ಕೆ ಯಾವಾಗ ಅಗ್ನಿಸ್ಪರ್ಶವನ್ನು ಮಾಡಿಬಿಡ್ತಾರೋ ಆ ತಕ್ಷಣಕ್ಕೆ ಭೀಮ ಆ ಪಾಂಡವರನ್ನು ಕರ್ಕೊಂಡು ಆ ಗುಹೆಯ ಮೂಲಕ ಹೊರಗಡೆಗೆ ಹೋಗೋದಕ್ಕೆ ಒಂದು ದಾರಿಯನ್ನು ಹುಡುಕ್ತಾ ಆ ಕತ್ತಲಲ್ಲಿ ಗುಹೆಯೊಳಗೆ ಅವನು ಪ್ರವೇಶವನ್ನು ಮಾಡ್ತಾ ಪಾಂಡವರ ಸಹಿತವಾಗಿ ಆ ಭೀಮ ಮುಂದಕ್ಕೆ ಹೋಗ್ತಾನೆ. ಆದರೆ ಈ ಒಳಗಡೆ ಇರತಕ್ಕಂಥ ಈ ಪುರೋಚನ ಮತ್ತು ಬೇರೆ ಬೇರೆಯವರು ಏನಿದ್ರಲ್ಲ ದುಷ್ಟಬುದ್ಧಿಯವರು, ಅವರು ಸುಟ್ಟು ಭಸ್ಮ ಆಗ್ತಾರೆ ಅರಗಿನ ಮನೆಯಲ್ಲಿ. ಆಗ ಪಾಂಡವರು ಆ ಗುಹೆಯ ಮೂಲಕ ಬರ್ತಾ 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 ಒಂದು ದೊಡ್ಡ ಅಡವಿಯನ್ನು ಪ್ರವೇಶ ಮಾಡ್ತಾರೆ. ಮಹಾಟವಿಯ ಮಧ್ಯವನು ಹೊಕ್ಕರು ನೃಪತಿ ಕೇಳೆಂದ ಅಂತಕ್ಕಂಥ ಮಾತು ಇಲ್ಲಿ ಬರುತ್ತೆ. ಆದ್ದರಿಂದ ಈ ಸಂಧಿ ಸೂಚನೆ ಏನಪ್ಪ ಅಂತಂದರೆ, ವಾಯುಸುತನು ಉರಿಮನೆಯ ಕೌರವರಾಯ ಕೃತಕವ ಕಳೆದು ಹೊಕ್ಕನು, ತಾಯಿ ಒಡ ಹುಟ್ಟಿದರು ಸಹಿತ ಮಹಾವನಾಂತರವ. ಭೀಮಸೇನ ತಾಯಿಯ ಜೊತೆಗೆ ತಮ್ಮಂದರನ್ನೂ ಕೂಡ ಕರ್ಕೊಂಡು ಆ ಭಯಂಕರ ಅಡವಿಯಲ್ಲಿ, ಪಾಪ ಅವರೆಲ್ಲರೂ ಕೂಡ ನಿದ್ರೆ ಬಂದಿದ್ದರೆ ಅವ್ರನ್ನ ತನ್ನ ಬೆನ್ನಿನ ಮೇಲೆ ಹೊತ್ತು ಕರ್ಕೊಂಬರ್ತಾನೆ. ಮಹಾಶಕ್ತಿವಂತ ವಾಯುಪುತ್ರ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾಂ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮಾನ್ ಸ್ಮರಣಾತ್ ಭವೇತ್ ಅಂತ. ಮಾರುತಿಯೇ ಭೀಮ. ಆದ್ದರಿಂದ ಮಹಾಪ್ರಚಂಡನಾಗಿರ್ತಕ್ಕಂಥ ಭೀಮ ಆ ಒಂದು ಗುಹೆಯನ್ನು ದಾಟಿ ಭಯಂಕರವಾದ ಅರಣ್ಯವನ್ನು ಪಾಂಡವರ ಜೊತೆ, ಅಣ್ಣ ತಮ್ಮಂದರ ಜೊತೆ, ತಾಯಿಯ ಜೊತೆ ಪ್ರವೇಶವನ್ನು ಮಾಡ್ತಾನೆ ಅನ್ನತಕ್ಕಂಥ ಒಂದು ಅರ್ಥ ಈ 8ನೇ ಸಂಧಿಯಲ್ಲಿ ಅಡಗಿದೆ, ಸಂಧಿಯ ಸೂಚನೆಯಲ್ಲಿ ಅಂತಕ್ಕಂಥದ್ದು ನನ್ನ ಉದ್ದೇಶ. ಆದ್ದರಿಂದ ಈ ಒಂದು ಸಾರಾಂಶವನ್ನು ನಾವು ಇಷ್ಟೊತ್ತು ಪರಾಮರ್ಶೆ ಮಾಡಿದ್ದೀವಿ. ಓಂ ಶ್ರೀ ಕೃಷ್ಣಾರ್ಪಣಮಸ್ತು.